ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅರವಿಂದ್ ಕೇಜ್ರಿವಾಲ್ ನಿಂತಿರುವಂಥ ನೆಲ ಬಿರುಕು ಬಿಟ್ಟಿದೆ. ಮೊಟ್ಟ ಮೊದಲ ಬಾರಿಗೆ ಅರವಿಂದ್ ಕೇಜ್ರಿವಾಲ್ ಪತ್ರಗುಟ್ಟಿ ಹೋಗಿದ್ದಾನೆ. ನೋಡಿ, ಈ ಮನುಷ್ಯನಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು 9 ನೋಟಿಸ್ ಕೊಟ್ಟರು. ಅಲ್ಲಾಡಲಿಲ್ಲ ಮನುಷ್ಯ, ಯಾವುದಕ್ಕೂ ಬಗ್ಲಿಲ್ಲ, ಜಗ್ಲಿಲ್ಲ, ಈತನ ಪೊಗರು ಕಡಿಮೆ ಆಗಲೇ ಇಲ್ಲ. ಮಾರ್ಚ್ 20ನೇ ತಾರೀಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಅರೆಸ್ಟ್ ಮಾಡಲಿಕ್ಕೆ ಬಂದರು. ಇಡೀ ದಿವಸ ಈತನ ತನಿಖೆಯನ್ನು ಮಾಡಿದರು, ಈತನ ವಿಚಾರಣೆಯನ್ನು ನಡೆಸಿದರು. ಜೈಲಿಗೆ ಹೋದರೂ ಈತನ ಪೊಗರು ಕಡಿಮೆ ಆಗಲಿಲ್ಲ, ಈತನ ಉದ್ದಟತನ ಇದ್ದ ಹಾಗೆ ಇತ್ತು. ಅದಾದ ಮೇಲೆ ಈತ ಜಾಮೀನಿನ ಮೇಲೆ ಹೊರಗಡೆ ಬಂದ. ಜಾಮೀನಿನ ಮೇಲೆ ಹೊರಗಡೆ ಬಂದಾಗಲೂ ಕೂಡ ಈತನ ಪೊಗರು ಕಡಿಮೆ ಆಗಿರಲಿಲ್ಲ, ಅಹಂಕಾರ ಬಗ್ಗಿರಲಿಲ್ಲ, ಜಗ್ಗಿರಲಿಲ್ಲ. ಮತ್ತೆ ಜೈಲಿಗೆ ಹೋದ. ಹೋಗುವಾಗಲೂ ಕೂಡ ಅದೇ ಹಠಾಟೋಪದಲ್ಲಿ ಈತ ಜೈಲಿಗೆ ಹೋದ. ಅಂದರೆ ನನ್ನನ್ನು ಯಾರೂ ಮಣಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಅತಿಯಾದಂಥ ದುರಹಂಕಾರ. ಅಂಥ ವ್ಯಕ್ತಿ ಇವತ್ತು 11ನೇ ತಾರೀಕಿಗೆ ಮಂಗಳವಾರ ದಿವಸ ಅದೇ ಅರವಿಂದ್ ಕೇಜ್ರಿವಾಲ್ ಪತ್ರಗುಟ್ಟಿ ಹೋಗಿದ್ದಾನೆ, ನಲಿಗೆ ಹೋಗಿದ್ದಾನೆ. ಮುಂದೆ ಏನಾಗುತ್ತದೋ ಅಂತ ತಿಳಿಯಲಾರದಂಥ ಅವಕ್ಕಾದ ಸ್ಥಿತಿಗೆ ಹೋಗಿದ್ದಾನೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವ ಭವಿಷ್ಯವನ್ನು ಮೊನ್ನೆ ನುಡಿದಿದ್ದೋ ಅದು ಈಗ ಒಂದೊಂದಾಗಿ ನಿಜ ಆಗ್ತಾ ಇದೆ. ಇವತ್ತು ದಿಲ್ಲಿಯ ಕಪೂರ್ತಲಾ ಹೌಸ್ನಲ್ಲಿ ಪಂಜಾಬದ ಶಾಸಕರ ಸಭೆ ನೋಡಿ ಹೇಗಿದೆ. ಅಲ್ಲಿ ಒಟ್ಟು ಒಂದು ವಿಧಾನಸಭೆಯಲ್ಲಿ 117 ಜನ ಸದಸ್ಯರು ಪಂಜಾಬ್ದಲ್ಲಿ. ಅದರಲ್ಲಿ 92 ಜನ ಆಮ್ ಆದ್ಮಿ ಪಕ್ಷದ ಸದಸ್ಯರಿದ್ದಾರೆ. ಈ ಸದಸ್ಯರ ಸಭೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಅರವಿಂದ್ ಕೇಜ್ರಿವಾಲ್ ನೇರವಾಗಿ ಒಂದು ಡ್ರೈವರಿಗೆ ಫೋನ್ ಮಾಡಬೇಕು. ಯಾರು? ಭಗವಂತ್ ಸಿಂಗ್ ಮಾನ್, ಅಲ್ಲಿಯ ಮುಖ್ಯಮಂತ್ರಿ. ಈತನಿಗೆ ಡ್ರೈವರಾಗಿ ಕೆಲಸ ಮಾಡೋದಾತ. ಕುಡುಕಾತಿ ಕುಡುಕ. ಲೋಕಸಭೆಯಲ್ಲಿಯೇ ಕುಡಿದು ಈತ ದೊಡ್ಡದಾದಂಥ ರಂಪಾಟವನ್ನು ಮಾಡಿದ ಮನುಷ್ಯ. ಫ್ಲೈಟ್ ಹತ್ತಲಿಕ್ಕೆ ಆಗಲಾರದೆ ಕುಡಿದ ಪಾನಮತ್ತನಾಗಿದ್ದರಿಂದ ದೊಡ್ಡ ಇಶ್ಯೂ ಮಾಡಿಕೊಂಡಂಥ ಮನುಷ್ಯ ಈತ. ಅರವಿಂದ್ ಕೇಜ್ರಿವಾಲ್ ಫೋನ್ ಮಾಡಿ ಕರೆದ ತಕ್ಷಣ ಅಲ್ಲಿಂದ ಈ ಪಂಜಾಬ್ ಸರ್ಕಾರದ ಸ್ಪೆಷಲ್ ಫ್ಲೈಟನ್ನು ತೆಗೆದುಕೊಂಡು ಬಂದು ಈತನನ್ನು ಕರ್ಕೊಂಡು ಓಡಾಡಬೇಕು. ಈತ ಹರಿಯಾಣ ಹೋಗ್ತೀನಿ ಅಂದರೆ ಹರಿಯಾಣ, ಬೆಂಗಳೂರು ಹೋಗ್ತೀನಿ ಅಂದರೆ ಬೆಂಗಳೂರು, ಪಟ್ನಾ ಹೋಗ್ತೀನಿ ಅಂದರೆ ಪಟ್ನಾ. ಸರ್ಕಾರಿ ದುಡ್ಡನ್ನು, ತೆರಿಗೆದಾರರ ದುಡ್ಡನ್ನು ಹೇಗೆ ದುರುಪಯೋಗ ಪಡಿಸ್ಕೋಬೇಕು, ಹೇಗೆ ಪೋಲು ಮಾಡಬೇಕು ಅಂತ ನೋಡಬೇಕು ಅಂದರೆ ಈ ಭಗವಂತ್ ಸಿಂಗ್ ಮಾನ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಓಡಾಟವನ್ನು ನೀವು ಗಮನಿಸಬೇಕು. ಅಂಥ ಭಗವಂತ್ ಸಿಂಗ್ ಮಾನ್ ಪಂಜಾಬ್ದಿಂದ ವಿಮಾನ ತೆಗೆದುಕೊಂಡು ಬಂದು ಈತನನ್ನು ಪಂಜಾಬ್ಗೆ ಕರ್ಕೊಂಡು ಹೋಗಬೇಕಾಯಿತು. ಈತ ಒಬ್ಬನೇ ಹೋದರೆ ಸಾಕು, ಅಲ್ಲಿರುವಂಥ 92 ಶಾಸಕರ ಜೊತೆ ಸಭೆಯನ್ನು ನಡೆಸ್ಬೋದು. ಆದರೆ ಅರವಿಂದ್ ಕೇಜ್ರಿವಾಲ್ ಹಾಗೆ ಮಾಡೋದಿಲ್ಲ. ಅಲ್ಲಿರುವಂಥ ಎಲ್ಲ ಶಾಸಕರು ನೀವು ನೇರವಾಗಿ ದಿಲ್ಲಿಗೆ ಬನ್ನಿ. ದಿಲ್ಲಿಯ ಪಂಜಾಬ್ನ ಅತಿಥಿ ಗೃಹ ಇದೆಯಲ್ಲ, ಕಪೂರ್ತಲಾ ಹೌಸ್ ಅಂತೇಳಿ, ಆ ಕಪೂರ್ತಲಾ ಹೌಸಲ್ಲಿ ಸಭೆ. ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಯೋಜಕ ಸಭೆಯನ್ನು ತೆಗೆದುಕೋತಾರೆ. ಎಲ್ಲಿಯಾದರೂ ಇದನ್ನು ಕೇಳಿದ್ದೀರಾ? ಇದರ ಹಿಂದಿರುವ ಕಾರಣವನ್ನು ಆಲೋಚನೆ ಮಾಡಿ. ಈಗ ಅರವಿಂದ್ ಕೇಜ್ರಿವಾಲ್ಗೆ ನಿಂತ ನೆಲ ಬಿರುಕು ಬಿಟ್ಟಿದೆ, ಭೂಕಂಪ ಆಗ್ತಾ ಇದೆ ಅಂತ ಯಾಕೆ ಅನಿಸಿದೆ ಅಂದರೆ ಆತನಿಗೆ ಪಂಜಾಬ್ ತನ್ನ ಕೈ ಬಿಟ್ಟು ಹೋಗ್ತಾ ಇದೆ ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿನ್ನೆ ಪ್ರತಾಪ್ ಸಿಂಗ್ ಬಾಜ್ವಾ, ಯಾವ ಕಾಂಗ್ರೆಸ್ ಪಕ್ಷದ ವಿಪಕ್ಷ ನಾಯಕ ಇದ್ದಾರಲ್ಲ ಪಂಜಾಬ್ದು, ಆತ ಒಂದು ಹೇಳಿಕೆಯನ್ನು ಕೊಟ್ಟರು. ಅವ್ರು ಹೇಳ್ತಾರೆ, ಪಂಜಾಬದ ಆಮ್ ಆದ್ಮಿ ಪಕ್ಷದ 30 ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಈ ಕ್ಷಣದಲ್ಲಿ ಅವರು ಸರ್ಕಾರವನ್ನು ಬಿಟ್ಟು ಪಕ್ಷವನ್ನು ತೊರೆದು ನಮ್ಮ ಜೊತೆ ಬರಲಿಕ್ಕೆ ಸಿದ್ಧರಿದ್ದಾರೆ ಅಂತ ಬಹಿರಂಗವಾಗಿ ಹೇಳ್ತಾರೆ ಪ್ರತಾಪ್ ಸಿಂಗ್ ಬಾಜ್ವಾ. ಇದು ಅರವಿಂದ್ ಕೇಜ್ರಿವಾಲ್ ಗೊತ್ತಿರಲಾರದ ವಿಷಯ ಏನಲ್ಲ, ಯಾವುದೋ ಹೊಸ ವಿಷಯ ಅವ್ರಿಗೆ ಹೇಳಿದ್ದಲ್ಲ. ಅರವಿಂದ್ ಕೇಜ್ರಿವಾಲ್ಗಿದ್ದಂಥ ಧೈರ್ಯ, ಅರವಿಂದ್ ಕೇಜ್ರಿವಾಲ್ಗಿದ್ದಂಥ ಅತಿಯಾದ ಆತ್ಮವಿಶ್ವಾಸ ಏನಂದರೆ ಯಾವುದೇ ಸ್ಥಿತಿಯಲ್ಲಿ ನಾವು ದಿಲ್ಲಿಯನ್ನು ಕಳೆದುಕೊಳ್ಳೋದಿಲ್ಲ. ಮಾರ್ಜಿನ್ ಕಡಿಮೆ ಆಗ್ಬೋದು, ಸೀಟುಗಳು ಕಡಿಮೆ ಆಗ್ಬೋದು, 36ರ ಮಾರ್ಕನ್ನು ದಾಟಲಿಕ್ಕೆ ನಮಗೇನೂ ಕಷ್ಟ ಆಗೋದಿಲ್ಲ ಅನ್ನುವಂಥ ನಂಬಿಕೆಯಲ್ಲಿದ್ದಂಥ ಮನುಷ್ಯ. ಸೋತೇ ಹೋಗ್ಬಿಡ್ತೀವಿ, ನಾನು ಸ್ವತಃ ನನ್ನ ಕ್ಷೇತ್ರವನ್ನು ಕಳ್ಕೋತೀನಿ ಅನ್ನುವಂಥ ಕನಿಷ್ಠ ಅನುಮಾನ ಕೂಡ ಈತನನ್ನು ಕಾಡಿರಲಿಲ್ಲ. ಯಾವಾಗ ಸಾಲು ಸಾಲಾಗಿ ಇಡೀ ಈತನ ಪಟಾಲಂ ಸೋತು ಹೋಗುತ್ತೋ ಆವಾಗ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ಬಗ್ಗೆ ಆಲೋಚನೆ ಶುರುವಾಗೋದಿಲ್ಲ, ಪಂಜಾಬ್ ಬಗ್ಗೆ ಶುರುವಾಗುತ್ತೆ. ಅಲ್ಲಿ ಕೂತಿರೋದು ಭಗವಂತ್ ಸಿಂಗ್ ಮಾನ್.
ಭಗವಂತ್ ಸಿಂಗ್ ಮಾನ್ ಬಗ್ಗೆ ಒಂದು ಘಟನೆಯನ್ನು ನಿಮ್ಗೆ ಹೇಳ್ಬಿಡ್ತೀನಿ. ಆವಾಗ ನಿಮಗೆ ಇವರಿಬ್ಬರ ಸ್ನೇಹದ ಏನು ಬಾಂಧವ್ಯ ಹೇಗಿತ್ತು, ಬಂಧ ಹೇಗಿದೆ ಅನ್ನೋದು ಅರ್ಥ ಆಗತ್ತೆ. ಅರವಿಂದ್ ಕೇಜ್ರಿವಾಲ್ ಬಂಧನ ಆಯಿತು ಮಾರ್ಚ್ 20ನೇ ತಾರೀಕು 2023. ನೀವು ಡೇಟನ್ನು ಬೇಕಾದ್ರೆ ರೀಚೆಕ್ ಮಾಡ್ಕೊಳ್ಳಿ. ಇವನ ವಿಷಯದಲ್ಲಿ ನಾನು PhD ಕೊಡ್ಬೋದು, ನೀವು ಅಷ್ಟು ಈತನ ಬಗ್ಗೆ ಓದಿಬಿಟ್ಟಿದ್ದೀನಿ. ನಾನು ಶಾಲೆಯ ಸಂದರ್ಭದಲ್ಲಿ ಇಷ್ಟು ಚೆನ್ನಾಗಿ ಓದಿಬಿಟ್ಟಿದ್ರೆ ಇನ್ನೆಲ್ಲಿರ್ತಿದ್ದೇನೋ ದೇವ್ರದ್ದು. ಆವಾಗ ಓದಲಿಕ್ಕಾಗಲಿಲ್ಲ, ಈಗ ಓದ್ತಾ ಇದ್ದೀನಿ. ರಾತ್ರಿ 8 ಗಂಟೆಗೆ ಬಂಧನ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ದು. ಮಧ್ಯಾಹ್ನ 4 ಗಂಟೆಯಿಂದ ಸತತವಾಗಿ ಈತನ ವಿಚಾರಣೆ ನಡೀತಾ ಇರುತ್ತೆ. ಅದರ ಹಿಂದೆ ಕೋರ್ಟ್ ಆದೇಶ ಮಾಡಿರುತ್ತೆ ಯಾಕೆ ಈತನನ್ನು ಇನ್ನೂ ಬಂಧಿಸಿಲ್ಲ ಅಂತ. ಹಾಗೆ ಕೋರ್ಟ್ ಹೇಳಿದ ಅರ್ಧ ಗಂಟೆಯೊಳಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಈತನ ನಿವಾಸಕ್ಕೆ ಹೋಗಿರ್ತಾರೆ, ಶೀಶ್ ಮಹಲ್ಗೆ. ಆದರೆ ಅರವಿಂದ್ ಕೇಜ್ರಿವಾಲ್ ಈ ರೀತಿ ಬಂಧನ ಆಗ್ತಾ ಇದ್ದಾನಂತ ಗೊತ್ತಿದ್ರೂ ಕೂಡ ಭಗವಂತ್ ಸಿಂಗ್ ಮಾನ್ ದಿಲ್ಲಿಗೆ ಬರೋದಿಲ್ಲ. ಮಾರನೇ ದಿವಸ ತನ್ನ ಬಳಿ ವಿಶೇಷ ವಿಮಾನವಿದ್ದರೂ ಕೂಡ ಚಂಡೀಗಢದಿಂದ ಬೈ ರೋಡ್ ಮಧ್ಯಾಹ್ನದ ಮೇಲೆ ಬರ್ತಾನೆ. ಅದು ಬಿಟ್ಬಿಡಿ, ಮೊನ್ನೆ ಚುನಾವಣಾ ಫಲಿತಾಂಶ ಫೆಬ್ರವರಿ 8ನೇ ತಾರೀಕು. ಒಂದರ ಹಿಂದೊಂದರ ಹಾಗೆ ಸೋಲಾಗ್ತಾ ಇದೆ ಅಂತ ಬೆಳಿಗ್ಗೆನ ಗೊತ್ತಾಗ್ತಾ ಇದೆ. ಮೊದಲನೇದಾಗಿ ಒಂದು ಸರ್ಕಾರ ಅಂದಮೇಲೆ, ಒಂದು ದಿಲ್ಲಿ ಒಂದು ಪಂಜಾಬ್ ಅಂದಮೇಲೆ ಒಂದೇ ಪಕ್ಷದ 2 ಕಡೆ ಸರ್ಕಾರಗಳು ಅಂದಾಗ ಇದು ನಿರ್ಣಾಯಕವಾದ ಕ್ಷಣ ಅನ್ನುವಂಥ ಕಾರಣಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಜೊತೆ ಭಗವಂತ್ ಸಿಂಗ್ ಮಾನ್ ನಿಲ್ಲಬೇಕಾಗಿತ್ತು. ಮುಂಚೆ 7ನೇ ತಾರೀಕು ಬಂದು ಅಲ್ಲಿ ಸೆಟ್ಲ್ ಆಗಬೇಕಾಯ್ತು ದಿಲ್ಲಿಯಲ್ಲಿ. ಭಾರೀ ಕೆಲಸ ಇದೆ ಅಂತ ಅಂದ್ಕೊಳ್ಳಿ ಆತನಿಗೆ. ಪಂಜಾಬ್ದಲ್ಲಿ ಕುಡಿಯೋದಕ್ಕಿಂತ ದೊಡ್ಡ ಕೆಲಸ ಆತನಿಗೆ ಯಾವುದೂ ಇಲ್ಲ, ಅದು ಬೇರೆ ವಿಚಾರ. ಅಷ್ಟೆಲ್ಲ ಆಗಿ ಮನೀಶ್ ಸಿಸೋಡಿಯಾ ಸೋಲ್ತಾ ಇದ್ದಾನೆ, ಸತ್ಯೇಂದ್ರ ಜೈನ್ ಸೋಲ್ತಾ ಇದ್ದಾನೆ, ಸೌರಭ್ ಭಾರದ್ವಾಜ್ ಸೋಲ್ತಾ ಇದ್ದಾನೆ, ಸ್ವತಃ ಅರವಿಂದ್ ಕೇಜ್ರಿವಾಲ್ ಸೋಲ್ತಾ ಇದ್ದಾರೆ ಅಂತ ಗೊತ್ತಾಗೋದು ಕೂಡ ಅಲ್ಲಿ ಈತ ಭಗವಂತ್ ಸಿಂಗ್ ಮಾನ್ ಅಡ್ರೆಸ್ಗೆ ಇರಲಿಲ್ಲ. ಇದ್ರ ಹಿಂದೆ ಹೋಗಿ 2022ರಲ್ಲಿ ಚುನಾವಣೆ ಆಗಿತ್ತಲ್ಲಿ. ಅವಾಗ ಎಲ್ಲವೂ ತೀರ್ಮಾನ ಆಗಿದೆ, ಚುನಾವಣೆಯನ್ನು ಅನೌನ್ಸ್ ಮಾಡಬೇಕು, ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನ ಆಗಿಲ್ಲ. ಅರವಿಂದ್ ಕೇಜ್ರಿವಾಲ್ ತಾನೇ ಅಭ್ಯರ್ಥಿ ಆಗಬೇಕು ಅಂತ ಮನಸ್ಸಿನಲ್ಲಿ ಮಂಡಿಗೆ ತಿಂತ ಇದ್ದಂಥ ಮನುಷ್ಯ. ಆತನಿಗೆ ಖಚಿತ ಹೋಗಿತ್ತು ಈ ಸಲ ಪಂಜಾಬ್ ನಾವು ಗೆಲ್ತೀವಿ. ಏಕೆಂದರೆ ಕಾಂಗ್ರೆಸ್ ಯಾವ ಮಟ್ಟಿಗೆ ಸಂಪೂರ್ಣವಾಗಿ ಆಂತರಿಕ ಬೇಗುದಿಯಲ್ಲಿ ಬೇಯ್ತಾ ಇತ್ತು ಅಂತಂದರೆ, ಒಂದು ಕಡೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರಿಗೆ ಅವಮಾನ ಮಾಡಿ ಅವರನ್ನು ಪಕ್ಷದಿಂದ ಹೊರಗೆ ಹಾಕಲಾಗಿದೆ. ಇನ್ನೊಂದು ಕಡೆ ಹೊಸದಾಗಿ ಬಂದಿರುವಂಥ ಮುಖ್ಯಮಂತ್ರಿ ಯಾವುದೇ ರೀತಿಯಾದಂಥ ಅಲ್ಲಿ ಕೆಲಸಗಳನ್ನು ಮಾಡಿಲ್ಲ. ಹೀಗಿರುವ ಸಂದರ್ಭದಲ್ಲಿ ತನ್ನ ಆಮಿಷಗಳಿಂದ ಈ ಸರ್ಕಾರವನ್ನು ಮಾಡ್ತೀನಿ ಅನ್ನುವಂಥ ನಂಬಿಕೆಯಲ್ಲಿದ್ದಾಗ ಭಗವಂತ್ ಸಿಂಗ್ ಮಾನ್ ಪಟ್ಟು ಹಿಡಿತಾರೆ. ನನ್ನ ಸಭೆಗೆ ಹೋಗಬೇಕು, ಸಭೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಂದೇಶವನ್ನು ಕಳಿಸ್ತಾರೆ ಅರವಿಂದ್ ಕೇಜ್ರಿವಾಲ್ಗೆ. ಏನಂತ ಸಂದೇಶ ಕಳಿಸ್ತಾರೆ ಗೊತ್ತಾ? ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಅನೌನ್ಸ್ ಮಾಡುವುದಾದರೆ ಮಾತ್ರ ನಾನು ಬರ್ತೇನೆ ಸಭೆಗೆ, ಇಲ್ಲೇ ನನ್ನ ನನ್ನ ಸಂಗಡಿಗರು ನಿನ್ನ ಸಭೆಗೆ ಬರೋದಿಲ್ಲ ಅಂತ. ಆವಾಗ ಅರವಿಂದ್ ಕೇಜ್ರಿವಾಲ್ ಒಪ್ಕೋತಾರೆ, ಸಭೆಗೆ ಹೋಗ್ತಾರೆ ಭಗವಂತ್ ಸಿಂಗ್ ಮಾನ್. ಈತ ಸುಳ್ಳು ಒಂದು ಸರ್ವೆಯನ್ನು ತೋರಿಸ್ತಾರೆ ಅರವಿಂದ್ ಕೇಜ್ರಿವಾಲ್. ನಮ್ಮ ಸರ್ವೆಯ ಪ್ರಕಾರ ಭಗವಂತ್ ಸಿಂಗ್ ಮಾನ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಸುಳ್ಳನ್ನು ಅಲ್ಲಿ ಹರಿಬಿಡ್ತಾರೆ. ಆತನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸ್ತಾರೆ. ಅದರ ಜೊತೆ ಇನ್ನೊಂದು ಮಾತನ್ನು ಸೇರಿಸ್ತಾರೆ, ಭಗವಂತ್ ಸಿಂಗ್ ಮಾನ್ ಮುಖ್ಯಮಂತ್ರಿ ಆದಮೇಲೆ ಕುಡಿಯೋದನ್ನು ಬಿಡ್ತಾರೆ ಅಂತ ಅದರ ಮೇಲೆ ಒಂದು ಕಳಶವನ್ನು ಇಡ್ತಾರೆ. ಮುಖ್ಯಮಂತ್ರಿ ಏನೋ ಆಗ್ತಾರೆ, ಅದರ ಪಾನಮತ್ತನಾಗುವುದನ್ನು ಈತ ಬಿಡೋದಿಲ್ಲ ಭಗವಂತ್ ಸಿಂಗ್ ಮಾನ್. ಅಲ್ಲಿ ಷರತ್ತನ್ನು ಹಾಕಿರ್ತಾರೆ ಅವತ್ತು ಅರವಿಂದ್ ಕೇಜ್ರಿವಾಲ್. ಅಂಥ ಹಠವಾದಿ ಭಗವಂತ್ ಸಿಂಗ್ ಮಾನ್, ಅಂಥ ಗುಂಪುಗಾರಿಕೆಯನ್ನು ಮಾಡುವಂಥ ಭಗವಂತ್ ಸಿಂಗ್ ಮಾನ್ ಇವತ್ತು ಅರವಿಂದ್ ಕೇಜ್ರಿವಾಲ್ಗೆ ಕುತ್ತಾಗಿ ಪರಿಣಮಿಸಿದ್ದಾರೆ. ಜೊತೆಗೆ ಯಾರ್ಯಾರು ಈತನ ಜೊತೆ ಇರಬೇಕು ಅವರು ಯಾರೂ ಅರವಿಂದ್ ಕೇಜ್ರಿವಾಲ್ ಜೊತೆ ಇರಲಿಲ್ಲ. ಗಮನಿಸಿ ನೋಡಿ ನೀವು, ಪ್ರತಿಯೊಬ್ಬರೂ ಕೂಡ ಈತನ ವಿರುದ್ಧವಾಗಿಯೇ ಸೆಣಸಾಡ್ತಾ ಇದ್ದಾರೆ ವಿನಃ ಈತನನ್ನು ಜೊತೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬರೂ ಸಿದ್ಧರಿಲ್ಲ. ಒಂದಷ್ಟು ಜನರನ್ನು ಈತನೇ ಹೊರಗೆ ಹಾಕಿದ್ದಾರೆ. 2015 ಏಪ್ರಿಲ್ 28ನೇ ತಾರೀಕಿಗೆ ಯೋಗೇಂದರ್ ಯಾದವ್ ಮತ್ತು ಪ್ರಶಾಂತ್ ಭೂಷಣನನ್ನು ಹೊರಗೆ ಹಾಕ್ತಾರೆ. ಈತ 2017ರಲ್ಲಿ ಕುಮಾರ್ ವಿಶ್ವಾಸ್ ಹೊರಗೆ ಹೋಗ್ತಾರೆ. ಒಬ್ಬೊಬ್ಬರನ್ನೇ ಹೊರಗೆ ಕಳಿಸ ಹೋಗ್ತಾರೆ. ಹೀಗಾಗಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಸ್ಥಿತಿ ಹೇಗಿದೆ ಅಂತಂದರೆ, ತಾನು ಮತ್ತೆ ತನ್ನ ಪ್ರಾಬಲ್ಯವನ್ನು ಮೆರೆದು ತೋರಿಸಬೇಕು ಯಾರಿಗಾದರೂ ತನ್ನ ಪಂಜಾಬ್ನಲ್ಲಿ ಅಂತಂದರೆ, ನಾನು ಇದ್ದ ಜಾಗಕ್ಕೆ ನೀವು ಬರಬೇಕು, ನಾನು ಇಲ್ಲಿ ಸಭೆ ಮಾಡ್ತೀನಿ, ಇಲ್ಲಿಯ ಸಭೆಯಲ್ಲಿ ನೀವು ಪಾಲ್ಗೊಳ್ಳಬೇಕು, ನಾನು ಅಲ್ಲಿ ಪಂಜಾಬಿಗೆ ಬಂದು ನಿಮ್ಮ ಸಭೆಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ. ಇದು ಭಗವಂತ್ ಸಿಂಗ್ ಮಾನ್ ಅವರನ್ನ ಬೈಪಾಸ್ ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ. ಇವತ್ತು ಸಭೆ ನಡೆಯುತ್ತೆ, ಏನಾಗತ್ತೆ ಮತ್ತೆ ತಮ್ಮ ಮುಂದಿಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.
ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.